ಧರಿಸಿ ನಿಂತರೆಲ್ಲ ಲಾಲಿಸುವುದಲ್ಲ. ಹರಿದಿನವಾದ ಕಾರಣದಿ ಶ್ರೀಹರಿದಿನ ಆದ ಕಾರಣದಿ ಊಟ ದೊರೆತೆ ಬಲ್ಲದೆ ಬೇರೆ ಇಲ್ಲೆಂಬ ಮನದಿ. ಮಕ್ಕಳೇ ಊಟ ಮಾಡಿ. ಊಟ ಮಾಡುದಿಲ್ಲ ಅಂತ ಹೇಳಿದ್ದು ಅಂಕ ಕಾಯಿಲಂತ ಹಾಕೊಂಡು ಈಗ ಗಿಡ 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 ಅಲ್ರಿ, ನಾವು ಊಟ ಮಾಡಕ್ಕಿಲ್ಲ ಹೇಳದ್ ಸತ್ಯ ರೀ. ಕಾರಣ ಐತ್ರಿ, ನೀವು ನಮ್ ಜಾತಿಗಿಂತ ಕಡಿಮೆ. ನಿಮ್ ಜಾತಿಗಿಂತ ನಾನು ಕಡಿಮೆ ಅಂತಲ್ರಿ, ಮತ್ತೆ ಅದಕ್ಕೂ ಒಂದು ಕಾರಣ ಐತ್ರಿ. ನಮ್ಗೆ ರಥ ಐತ್ರಿ, ರಥ. ಹೇಳಿದೀವಿ ರಥ ರಥ ಹೇಳಿದೆ ಇದಲ್ರಿ ನಮ್ಮ ರಥ ಹರಿತಾ. ರಥ ನಮ್ಮ ರಥ ಹರಿತಾ ಹರಿತ ವ್ರತ ಹರಿತ ಹರಿತ ಕತ್ತಿಯ ಹರಿತ 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 ಹರಿ ವ್ರತ ಹರಿ ವ್ರತ ಯಾವ್ದು ಅದ ಅಂದ್ರೆ ಏಕದೋಷಿ ವ್ರತ. ಏಕದೋಸೆ ಎರಡು ದೋಸೆ ಇಲ್ಲ ಅಲ್ಲ ದೋಸೆ ತಿನ್ನು. ಅದಲ್ರಿ, ನಿಮ್ಗೆ ಏನು ಗತಿ ಇರಲ್ಲ. ಅದಲ್ರಿ, ಇದು ತಿಂಗಳ 2 ಬರ್ತೈತೆ. ತಿಂಗಳು 2 ವರ್ಷಕ್ಕ ಹರಿ ವ್ರತ ಏಕದೋಷಿ ವ್ರತ ತಿಂಗಳ ತಿಂಗಳ 2 ಬರ್ತೈತಲ್ರಿ. 2 ಪಕ್ಷಗಳು. ಅದಾರಿ ಹರಿ ವ್ರತ. ಏಕಾದಶಿ ವ್ರತ ಯಾರಿಗೆ? ಹೇಳಿಗೋ ಹತ್ತಿ ಮಾವುತ ತಿನ್ನಲ್ಲ. ಏಕಾದಶಿ ವ್ರತ ಆ ವ್ರತದ ಆಚಾರ ಗೊತ್ತಾ? ವಿಧಾನ ಗೊತ್ತಾ? ಪದ್ಧತಿ ಗೊತ್ತಾ? ಈ ಏಕದೋಷ ಐತಲ್ರಿ, ಏಕದೋಷಿ ಅಲ್ರಿ, ಅದ್ರ ಮುಂಚಿನ ದಿವಸ ನಿಮ್ ತಿಥಿ ಯಾವ್ದ್ರಿ? ನಿಮ್ ತಿಥಿ ನನಗೆ ಗೊತ್ತಾಗಿ ನಮ್ಮ ತಿಥಿ ನೋಡಲಿಕ್ಕೆ ಬಂದವ. ಅಲ್ರಿ, ಈಗ ನಿಮ್ಗ ನಾ ಸರಿ ಮಾಡಿ ಹೇಳ್ತೀನಿ ಕೇಳ್ರಿ. ಈಗ ಗಸ್ಮಿ ಅಲ್ರಿ, ಗಸ್ಮಿ ನಂತರ ಏಕದೋಷಿ. ಏಕದೋಸೆ ಆದ್ಮೇಲೆ 2 ದೋಸೆ, 3 ದೋಸೆ. ಈ ಗಸ್ಮಿ ದಿವಸ ಐತಲ್ರಿ, ದಶಮಿ ಕರ್ಮ. ಅದ್ರಲ್ಲಿ ಏನ್ ಮಾಡ್ತೀವ್ರಿ? ಒಂದು ಊಟ ಮಾಡ್ತೀವಿ. ದಶಮಿಯ ದಿವಸ ಒಂದೇ ಮಾಡ್ತೀವಿ. Thank you.
ಸೀತಾದೇವಿ ನಿನ್ನ ಲೋಕಮೋಹಕವಾದ ಆ ಸೌಂದರ್ಯದ ರಾಶಿಯನ್ನು ಕಂಡು ಹೊತ್ತು ತಂದಿದ್ದೇನೆ. ಸೀತಾ, ಇದು ಮಾರನಸ್ತ್ರದ ಪ್ರಭಾವ ನನ್ನ ಇಡೀ ದೇಹವನ್ನೇ ವ್ಯಾಪಿಸಿದೆ. ಮಾರನ ಅದ್ಭುತವಾದ ಮಹಾಶಕ್ತಿವಂತರಾಗಿರುವ ರಾವಣನ್ನೇ ಮಿತಿಗಟ್ಟಿದೆ. ಹಾಗಾಗಿ ಸೀತಾ, ಇದು ನೋಡು, ನನ್ನ ಮೇಲೆ ದಯವನ್ನು ಬೀರಿ ಕರುಣೆಯನ್ನು ತೋರು. ಇಲ್ಲಿವರೆಗೆ ಒಬ್ಬರು ತಮ್ಮಯ್ಯ ಅಂದವರಲ್ಲ, ದೇವರೇ ಹೌದು. ಅಂದ್ರೆ ನೀವು ಯಾರಿಗೂ ಕೈ ಮುಗಿದವರಲ್ಲ, ಹಾಗಲ್ಲ, ಯಾರ್ಯಾರಿಗೂ ಇದು ನಿನಗೆ ನಿನ್ನ ಎದುರಿಗೆ ಸಣ್ಣವನಾಗ್ತಾ ಇದ್ದೇನೆ, ತಮ್ಮಯ್ಯ ಎನ್ನುತ್ತಾ ಇದ್ದೇನೆ. ಸೀತಾ, ಎಲ್ಲರ ಹಾಗೆ ನಾನು ಅಳವಲ್ಲ. ನಿಜ ಹೇಳ್ಬೇಕು, ನಮ್ಮ ಅಪ್ಪನ ಪ್ರಾಯ ನಿಮ್ಮ ಮಗನಿಗೆ, ನನ್ನ ಅಪ್ಪನ ಪ್ರಾಯ ನಿಮ್ಮ ಮಗನಿಗೆ ಅಲ್ವಾ? ನಿಮ್ಮ ಮಗ ನೋಡಲು ನಮ್ಮ ಅಪ್ಪನ ಹೊರಗೆ ಅವಳಲ್ವಾ? ಅಶ್ವತ್ಥಾಮ ನಾನು ಅಲ್ಲ, ಅಶ್ವತ್ಥಾಮನ ಅಪ್ಪ ನೀವು. ಅವನಿಗೆ 60, ನಮಗೆ 80. ನಿಮ್ಮ ಮಗನಿಗೆ 60, ನಿಮಗೆ 80. ನಾನು ಸುದ್ದಿವಂತ ಹೇಳ್ಬೇಡಿ. ನಾವು ಅಲ್ಲಿ ಬರುವುದಿಲ್ಲ, ಅಲ್ಲ ನಾವು ಎಲ್ಲಿ ಬರಬೇಕು ಅಲ್ಲೇ ಬನ್ನಿ. ಸರಿ, ನೀನೆಲ್ಲ ಹೋಗುವ ಮೊದಲಿರುವಂತಹ ಉದಕವನ್ನೇ ತೆಗೆದು ನೀನು ದಾರ ಕೊಟ್ಟರೆ ತೊಂದರೆ ಇರುವಲ್ಲ, ಹಾಗಾಗಿ ಅದನ್ನು ನೀನು ಬಿಡಬಹುದಲ್ಲ ತಾಪವಲ್ಲನು
ಬೊಂದೈದೆನುತ ಯೋಚಿಸಿದ ಮಾತೆ ಬಲ್ಲಳು ಬಾರಲಿ ಕರಗ ದಾತ ಅರಿವನು ಕೇಳಲಿದ ಧನ್ಯಾಸ್ಮಿ. ಯಾಕೆ ಶಬ್ದ, ಈ ಉದ್ಗಾರ ಯಾಕೆ? ಕಾರಣ ಇಲ್ಲದೆ ಇಲ್ಲ. ನಿನ್ನ ಅಮೃತ ಕುಂಭವನ್ನ ತಗೆ, ಕರ್ಣ ಕುಂಡಲವನ್ನು ಕತ್ತರಿಸಿ ಧಾರೆಯನ್ನು ಕೊಡು. ಹಾಗಾದ್ರೆ ನನ್ನ ತೆಗೆಯಲ್ಲಿ ನನ್ನ ದೇಹದ ಮಧ್ಯದಲ್ಲಿ ಅಮೃತ ಕುಂಭ ಇದೆ ಎಂದು ಯಾರಿಗೆ ಗೊತ್ತು? ನನ್ನ ಹಡದ ತಾಯಿಗೆ, ನನ್ನ ಅಮ್ಮನಿಗೆ ಗೊತ್ತು. ಅಮ್ಮ ಬಂದರೆ, ನನ್ನ ತಾಯಿ ಬಂದರೆ ಮಕ್ಕಳ ಸಾವಿಗೆ ಎಂದು ತಾಯಿ ಕಾರಣಾಗಿಕ್ಕಿಲ್ಲ. ಈ ಲೋಕದಲ್ಲಿ ಕೆಟ್ಟ ಮಕ್ಕಳಿರಬಹುದತ್ತೆ, ಕೆಟ್ಟ ತಾಯಿದ್ರಿರ್ಲಿಕ್ಕಿಲ್ವಲ್ಲ. ಮಕ್ಕಳ ಸಾವನ್ನೇ ಕಾಣುವ ಬೈಕಿಂದ ತಾಯಿ ಬರ್ತಾರೆ ಅಂತಾದರೆ ಆ ತಾಯಿ ತರಕ್ಕೆ ಕೊರತೆ, ಆ ಕರುಣಾಮಯಿ ಖಂಡಿತ ಬರಲಿಕ್ಕಿಲ್ಲ. ಹಾಗಾದ್ರೆ ತಾತ ಬಲ್ಲರು, ಬಲ್ಲ ಭಗವಾನ್ ಸೂರ್ಯದೇವ, ಲೋಕದ ಚೇತನ ಮೂರ್ತಿಯಾಗಿರುವ ಆ ಮಹಾಸೂರ್ಯದೇವ ಮಗನೇ ನಿನ್ನ ಸಾವು ಬೇಕು ಅಂತ ಕೇಳುವುದಕ್ಕೆ ಬಂದಿರಬಹುದು ಅಂತ ಹೇಳಿದ್ರೆ ನಂಬಬಹುದಾ? ಮಾತೆ ಇದಲ್ಲ. ಒಂದು ಸಮಯದಲ್ಲಿ ನಾಳೆ ನಡೆಯುವಂತಹ ಕಾರ್ಯಸ್ಥಾನ ಸಂಬಂಧವಾಗಿ ಎಚ್ಚರಿಕೆಯ ಮಾತನ್ನು ಆಡಿದ ಆ ಭಗವಂತ ಖಂಡಿತ ನನ್ನ ಸಾವಿಗಾಗಿ ಬರಲಿಕ್ಕಿಲ್ಲ. ಹಾಗಾದ್ರೆ ಯಾರು? ಅದು ನನ್ನ ರಥದಲ್ಲಿ ಆ ದಿವ್ಯ ಚೇತನ ಇಲ್ವಲ್ಲ, ಆ ದಿವ್ಯ ಭವ್ಯ ಮೂರ್ತಿ ಕಾಣುವುದಿಲ್ವಲ್ಲ. ಹಾಗಾದ್ರೆ ನನ್ನ ರಥ ಸಾರಥಿ ಹೀನವಾಗಿದೆಯೇ? ಆ ಮಹಾಸಾರಥಿ, ಲೋಕದ ಸಾರಥಿಯೇ ಈ ರೂಪದಿಂದ ಇಲ್ಲಿವರೆಗೆ ಬಂದ. ಕರ್ಣ, ಕೊಡು ನಿನ್ನ ಜೀವವನ್ನ. ಕರ್ಣಕುಂಡಲ ಅಲ್ಲ, ಅಮೃತ ಕುಂಭ ಅಲ್ಲ, ಕರ್ಣ ನಿನ್ನ ಜೀವನದ ಕುಂಭವನ್ನ ನೀಡು ಎಂದು ಕೇಳುತ್ತಾ ಇದ್ದಾನೆ. ಹೌದು, ಯಾರಿಗೆ ಕೇಳಬಲ್ಲ ಶಕ್ತಿ, ಯಾರಿಗೆ ನೀಡಬಲ್ಲ ಶಕ್ತಿ? ಯಾರು ಕೊಲ್ಲುವುದಕ್ಕೆ ಸಮರ್ಥರೋ ಕಾಪಾಡುವುದಕ್ಕೂ ಅವರೇ ಸಮರ್ಥರು. ಯಾರು ಕಾಪಾಡುವುದಕ್ಕೆ ಸಮರ್ಥರೋ ಅವರು ಕೊಲ್ಲುವುದಕ್ಕೂ ಸಮರ್ಥರು. ಯಾರು ಕೊಟ್ಟರೋ ಅವರು ಮಾತ್ರ ಪಡೆಯಬಲ್ಲ. ಲೋಕದಲ್ಲಿ ಎಲ್ಲರಿಗೂ ಕೊಡುಗೆ ಎಂದು ನೀಡಿದ ಆ ಭಗವಂತ ನನ್ನಲ್ಲಿ ಕೇಳ್ತಾ ಇದ್ದಾನೆ, ಕೊಡು, ನಿನ್ನ ನೀನು ಕೊಡು. ನನ್ನ ತಿನ್ನುವುದು ಏನು ಇಲ್ವಲ್ಲ, ಎಲ್ಲವೂ ನಿನ್ನ ಅಧೀನ ಎಂದು ತಿಳಿಯುವ ನಾನು ಮತ್ತೆ ಯೋಚನೆ ಮಾಡಬೇಕೆ? ಭಗವಂತ ಬಂದ ಮತ್ತಾದ್ಮೇಲೆ ಧನ್ಯವಾದ ನನ್ನ ಜೀವನ ಭಾಗ್ಯಕ್ಕೆ ಎಡವುತ್ತೆ. ಹೊರಗಿದ ಪೀತಲಾಗಲೆಂದೇ ಮನದಿ ತನ್ಮಯ ತನುವು ಸರದಲ್ಲಿ ತಿಳಿದೆಗೆದನು ಪರಮಗರು ಜತಿ ಎಳೆದು ಧಾರಿಯ
ಜಯ ರಮಾ ಸುಪ್ರೀತ ಜಯ ಕೋಟಿ ಶಶಿಕಿರಣ ಜಯ ಕೌಸ್ತುಭಾಭರಣ ಜಯ ಪಾಂಡವ ಸುತ ಪಚ್ಚ ಜಯ ಕಂಸ ಕಳ ಶಿಕ್ಷ ಜಯ ಜಯ ಎಂದೆರಗಿದನು ಕೇಳು ಮುರರಿಗೂ ಕಮಲಲೋಚನ ಕೇಳು ಮುರರಿಗೂ ಕಮಲಲೋಚನ ತಾಳಲಾರೆನು ಸರಣಿ ನುರಿಯನು ತಾಳಲಾರೆನು ಸರಣಿ ಉರಿಯನು ಒಡಲು ಸುಡುತ್ತಿದೆ ತಾಪಗಿಚ್ಚಿಪೆ ಒಡಲು ಸುಡುತ್ತಿದೆ ತಾಪಗಿಚ್ಚಿದೆ ಕಡಲ ಶಯನನೇ ಕಾಯೋ ಕರುಣನೇ ಕಡಲ ಶಯನನೇ ಕಾಯೋ ಕರುಣನೇ ಭಕ್ತ ವತ್ಸಲ ಮುಕ್ತಿದಾಯಕ ಶಕ್ತಿ ರೂಪನೇ ಶೇಷ ಶಯನನೇ ಶಕ್ತಿ ರೂಪನೇ ಶೇಷ ಶಯನನೇ ಕೇಳು ಮುರರಿಗೂ ಕಮಲ ಲೋಚನ ಕೇಳು ಮುರಳಿ ಗೋವಿಂದ ಮುರಮರ್ಧನ ಅಚ್ಯುತ ರಕ್ತ ಪದ್ಮನಾಭ ಓ ಗಂಗಾಧರ ಕೆರೆ ಪ್ರಭೋ ನನ್ನಲ್ಲಿಗೆ ಬಂದೆಯ ನನ್ನ ಎದೆಯ ಬಾಗಿಲಲ್ಲಿತ್ತು ಓ ಕೆರಳ ನಿನ್ನ ಜೀವವನ್ನು ಕೊಡುವಿದೆಯ ಪ್ರಭು ವಿದ್ಯೆಗಳು ಕೌರವನ್ನು ಕ್ಷಣ ಬಿಡಿ ಬಿಡಿ ಧನವ ಅರರ ಸಮರ ಗೆಲುವ ಕೆಲ ನುಡಿದ ನಂದ ಕೇಳಯ್ಯ ಗುರುಕುಲಾಧೀಶ ಸಂತಸದಿ ಮೂಲೋಕಗಳು ನಿನ ಎಣಿಗಾಣೆ ಛಲದಿ ಕದನಾದೊಳೆಲ್ಲರು ಸೋದರು ಮನದಿ ಕದನಾದೊಳೆಲ್ಲರು ಸೋದರು ಮನದಿ ಬೆದರಾಜಮ್ಮನು ಗೆಲ್ವೆ ಎಂದೆಯೈ ದೃಢದಿ ಬೆದರಜಮ್ಮನು ಗೆಲ್ವೆ ಎಂದೆಯೈ ದೃಢದಿ ಕೇಳಯ್ಯ 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 ಗುರುಕುಲಾಧೀಶ ಸಂತಸದಿ ಸ್ವಲ್ಪ ಸುಯೋಧನ ಭೀಮನ ಕಡು ನುಡಿಯನ್ನ ಆಡಿದ ಮರುಕ್ಷಣದಲ್ಲಿ ಸರೋವರದಿಂದ ಮೇಲೆದ್ದು ಬಂದು ನಮ್ಮಲ್ಲಿ ಹೋರಾಡುವುದಕ್ಕೆ ಅಣಿಯಾಗಿ ನಿಲ್ಲುತ್ತಾ ಇದ್ದೀಯ. ಸಿಡಿದು ಬಂದೆ ಊರೇತು ಬಂದೆ ನಿಮ್ಮ ಇವರ ಪಾಲಿಗೆ ಮೃತ್ಯುವಾಗಿ ಬಂದಿದ್ದೇನೆ. ಬನ್ನಿ. ಹೌದಯ್ಯ, ನಿಜವಾಗಿಯೂ ಛಲದಂಕ ಮಲ್ಲ ನೀನು. ನಿನಗೆ ಸರಿ ಸಮಾನರಾದವರು ಮೂರು ಲೋಕದಲ್ಲಿ ಉಂಟೆ ಹೇಳು. ಯಾರಾದರೂ ತಲೆದೂಗಲೇಬೇಕು. ನೀನು ಹೇಳುವುದೇನು? ನೀನು ಅಪ್ಪನು ಹೇಳಬೇಕಾಗಿತ್ತು, ಆಮೇಲೆ ಇಲ್ದೆ ಹೋದ. ಆದ್ರೆ ಒಂದು ಮಾತು, ಏನು? ಆದರ ಮೈವರು ಒಬ್ಬನ ನೀನು ಸಾಧಿಸುತ್ತೆಂದು ಗೆಲ್ದರೆ ಮುಂದೆ ನಾವು ಮೇಧಿಗಿಯನು ಬಿಟ್ಟು ಬಿಕ್ಕವ ನಿನ್ನ ಪಾದಸೆವೆಯೊಳಿರುವೆವು ಕೇಳು ಮುನ್ನ. ಧರ್ಮಜ, ಮೇಲೆದ್ದು ಬಂದವನೇ, ನಮ್ಮ ಐವರನ್ನು ಯುದ್ಧಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ನಿಮ್ಮ ಐವರ ಪಾಲಿಗೆ ನೀರು ಕುಡಿದಕ್ಕೆ ನಾನು ಒಬ್ಬರೇ ಸಾಕು. ಬನ್ನಿ. ನಿನಗೆ ಆ ವಿಶ್ವಾಸ ಇದ್ದಿರಬಹುದು, ಆದರೆ ಹಾಗೆ ಹೋರಾಟವನ್ನು ಮಾಡುವುದಕ್ಕೆ ನಾವು ಸಿದ್ಧರಿಲ್ಲ. ಅಂದ್ರೆ ಒಂದು ಕೆಲಸವನ್ನು ಮಾಡು. ಏನದು? ನಮ್ಮ ಐವರಲ್ಲಿಯೂ ನೀನು ಹೋರಾಡಬೇಕಾದದ್ದಿಲ್ಲ. ನಮ್ಮ ಐವರಲ್ಲಿ ಯಾರಾದರೂ ಒಬ್ಬರನ್ನ ನೀನು ಆಯ್ಕೆ ಮಾಡಿಕೊ. ಅವರಲ್ಲಿ ಹೋರಾಡಿ ನೀನು ಗೆದ್ದೆ ಅಂತ ಆದ್ರೆ ಮಿಕ್ಕವರು ಈ ರಾಜ್ಯವನ್ನ ನಿನ್ನ ಪಾಲಿಗೆ ಬಿಟ್ಟು
ನಿನ್ನ ಪಾದ ಸೇವಕರಾಗಿ ನಾವಿರುತ್ತೇವೆ. ಯಾರು ನೀವು? ನಾವು ಒಬ್ಬರನ್ನ ಆಯ್ಕೆ ಧರ್ಮಜ, ಆ, ನಿಮ್ಮ ಐವರಲ್ಲಿ ಆ, ಒಬ್ಬರನ್ನ ಆರಿಸುವ ಸ್ವಾತಂತ್ರ್ಯದ ನನ್ನದು. ಬರುವವರು ನೀವು. ನಾವು ಯಾರನ್ನ ಆಯ್ಕೆ ಮಾಡಲಿ? ಯಾರನ್ನೂ ಆಯ್ಕೆ ಮಾಡಿ ನಕೋ ಸಹದೇವರು, ಬರ್ತಾರೆ. ಅರ್ಜುನ, ಬಿಡಿ, ಬರ್ತಾರೆ. ನೀನು? ನಾನು ಬರ್ತೇನೆ. ನಿನ್ನಯ ಬಲು ಹೇನೋ ತಗಲಿಂದ ತಯತ್ತ ದಿನ್ನತ್ತ ಹಿತ್ತ ತ ತಯತ್ತ ಧೀಂ ತದ್ದಿನ ತಯತ್ ಧೀಂ ತದ್ದಿನ ತಯತ್ ಧೀಂ ತದ್ದಿನ ತಯತ್ ಧೀಂ ತೈ ತೈ ತಧೀಂ ಧಿಂ ತದ್ದಿನ ಧಿಂ ತದ್ದಿನ ಧಿಂ ತದ್ದಿನ ತಗಲಿಂದ ತಯತ್ತ ದಿನ್ನತ್ತ ನಿನ್ನಯ ಬಲು ಏನೋ 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 ನಿನ್ನಯ ಬಲು ಏನು ಏನು ನಿನ್ನಯ ಬಲು ಏನು ನಿನ್ನಯ ಬಲು ಏನು 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 ಮಾರುತಿಯನ್ನು ನಿರೀಕ್ಷಿಪೆನು ಮಾರುತಿಯನ್ನು ನಿರೀಕ್ಷಿಪೆನು ಅರ್ಜುನ ಸಣ್ಣವ ಸಣ್ಣವನ ಅರ್ಜುನ ಸಣ್ಣವನ ಅರ್ಜುನ ಸಣ್ಣವ ಸಣ್ಣವ ಅರ್ಜುನ ಯಮಾಳರು ಚಿಣ್ಣರು ಯಮಾಳರು ಚಿಣ್ಣರು ಯಮಾಳರು ಮಾರುತಿಯನ್ನು ನಿರೀಕ್ಷಿಪೆನು ನಿರೀಕ್ಷಿ ಮಾರುತಿಯನ್ನು ನಿರೀಕ್ಷಿಪೆನು ಸಣ್ಣ ಚಿಣ್ಣರು ಯಮಳರು ಸಣ್ಣವನ ಅರ್ಜುನ ಸಣ್ಣವ ಅರ್ಜುನ ಹಿಂದೆ ಭೀಮನ ಎನ್ನೆದೆರಿಗೆ ಬಿಟ್ಟು ನಿನ್ನಯ ಬಲು ಏನು ಧರ್ಮಜ, ಆ, ನಿನ್ನೆಯ ಫಲ ಆ, ಏನು? ಏನು ನಿನ್ನ ಯೋಗ್ಯತೆ ಇಲ್ಲ ಅಂತಲ್ಲ, ಹ, ಬಿಲ್ಲಿ ವಿದ್ಯೆಯಲ್ಲಿ ಆ, ಸಾಕಷ್ಟು ಪಳಗಿದವ. ಹೌದು. ಆದರೆ ಗದಾಯುದ್ಧದಲ್ಲಿ ನಿನಗೆ ಏನಾದರೂ ಗೊತ್ತಿದೆಯಾ? ಇಲ್ಲ. ಗದಾಯುದ್ಧಧಾರಿಯಾದ ನನ್ನ ಎದೆಗೆ ನಿನ್ನೆಯ ಬಲು ಹೇಳಿ ನಿನಗೆ ಒಮ್ಮೊಮ್ಮೆ ಯೋಗ್ಯತೆ ಇದೆ ಎಂಬುದು ಗೊತ್ತಾಗ್ತದೆ. ಆ, ಯಾವುದಿರಲಿ, ಯಾವುದು? ಜೂತಾಡುತ್ತದೆ. ಎಲ್ಲಾದ್ರೂ ಜೂದ ಕಟ್ಟೆ ಇದ್ದೀರೋರು ಅಲ್ಲಿ ಹೋಗು. ದಾಳಯಾಸೆ ಮರ ಬಿಕ್ಕ ಬೇಡಿದೆಯಲ್ಲ ಏಕಚಕ್ರ ಅಗ್ರಹಾರದಲ್ಲಿ, ಹೌದು. ಅದು ಎಂದು ಭಾವಿಸಿದೆಯಾ? ಮಚ್ಚರಿಗಳ ಸೇರಿ ದೇವರು ಕೋಡೆ ಸೇರಿ ಓಂ ಮಹಾರ ಮಹಾದೇವ ಎಂದು ಗಂಟಾಮಣಿ ಬಾರಿದೆಯಲ್ಲ, ಹಾಗೆ ಗದಾಯುದ್ಧ ಎಂದು ಭ್ರಮಿಸಿದೆಯಾ? ನಿನ್ನೆಯ ಬಲು ಏನು ಬಿಡು. ನಾನು ಆಗ್ಲಿಕ್ಕೆ ಹಾ, ಆದೀತಂತೆ. ಹಾಗಿದ್ರೆ 3 ಲೋಕದ ಗಂಡ ಪಾರ್ಥ ಇದ್ದಾನಲ್ಲ, ಈ 3 ಲೋಕದ ಗಂಡ ಇವನ ಬರ್ತಾನೆ. ಅಲ್ಲ, ನಮ್ಮೆದುರಿಗೆ ಬರೀ ದಂಡ. 2-3 ಹೆಜ್ಜೆ ಮಾತ್ರ ಗಂಡ, ಇವು ಸಂಡ. ಯಾವುದಕ್ಕೆ ಉದಾಹರಣೆ ಇಲ್ಲೇ ಇಲ್ಲ. ಮಚ್ಚರಿಗೆ ಸೇರುವಾಗ ಅತ್ತ ಗಂಡು ಅಲ್ಲ ಹೆಣ್ಣು ಅಲ್ಲ ನಪೂಸಕನಾಗಿ ಕಾಲಿಗೆ ಗಜ್ಜೆ ಕಟ್ಕೊಂಡು ಹೋದ್ನಲ್ಲ, ಹೌದು. ಆಮೇಲೆ ಏನ್ ಮಾಡಿದ? 4 ಜನ ಹೆಣ್ಣು ಮಕ್ಕಳಿಗೆ ಕೈಲ
ಗಂಟೆಯನ್ನು ಕಳ್ದಿಲ್ಲ. ಕಳಿಸಿದ್ದು ಹೌದು. ಮತ್ತೆ ಹಾಗಿದ್ರೆ ನಕುಲ ಸಹದೇವರಿದ್ದಾರೆ. ಹೌದು, ಅವ್ರು ಇನ್ನೂ ಇದ್ದಾರೆ. ಯಾಕಿದ್ದಾರೆ? ಸಾಯದೆ ಇರುವುದರಿಂದಿದ್ದಾರೆ. ಅದೆಲ್ಲ ನೊರಜ ಚಿಕ್ಕ ಮಾಡಿಸ್ಬಿಟ್ಟೇನೆ. ಅವರು ಆಗ್ಲಿಕ್ಕೆ ಹಾಗಿದ್ರೆ ಯಾರು ನಿನ್ನ ಪಾಲಿಗೆ ಯುದ್ಧಕ್ಕೆ ಯಾರು ಬಿಡಬೇಡ, ಇಲ್ಲ ಎಂದು ಭಾವಿಸಬೇಡ. ಇದ್ದಾರೆ. ಅವನನ್ನೇ ಈಗ ಆಯ್ಕೆ ಮಾಡ್ತಾ ಇದ್ದಾನೆ. ಯಾಕೆ? ಭಾಷೆಯ ಗೀತಿಗನು ದಿತ್ತ ದಿನ ದಾಗಳು ದಿತ್ತ ಅಯ್ಯದ ದಿನ ಭಾಷೆಯ ಗೀತಿಗನು ಭಾಷೆಯ ಇತ್ತಿಗನು ಭಾಷೆಯ ಇತ್ತಿಗನು ಭಾಷೆಯ ಇತ್ತಿಗನು ಎನ್ನನ್ನು ಖಾತಿಪೆ ಎನ್ನುತ್ತಿವನು ಎನ್ನನ್ನು ಖಾತಿಪೆ ಎನ್ನುತ್ತಿವನು ಎನ್ನನ್ನು ಖಾತಿಪೆ ಎನ್ನುತ್ತಿವನು ನನ್ನು ಘಾತಿಪೆ ಎನ್ನುತ್ತಿವನು ಈ ಸಮಯದಿ ಬಂದು ಸರಿಸದೆ ಕಟಾಸುರವಾಗುವುದು ದಾಸವ ತೋರಲಿ ಭಾಷೆಯ ಇತ್ತಿಗನು. ಇವನನ್ನೇ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಏನಾದರೂ ಪ್ರಬಲ ಕಾರಣ? ಭಾಷಾ ಪ್ರಜ್ಞೆ ಇದೆಯಲ್ಲ, ತುಂಬಿದ ಸಭೆಯಲ್ಲಿ ಘಟ್ಟ ಘೋಷವಾಗಿ ಪ್ರತಿಜ್ಞಾಬದ್ಧರಾಗಿದ್ದಾರೆ. ದುಶ್ಯಾಸನ ಉರ ಬಗೆಯುತ್ತೇನೆ, ಕೌರನ ತೊಡೆ ಮುರಿಯುತ್ತೇನೆ. ಹೌದು, ಉರ ಬಗೆದಾಗಿದೆ. ತೊಡೆ ಮುರಿದಾಗಿದೆಯಾ? ಪ್ರತಿಜ್ಞೆಯನ್ನು ಹಾಗೆ ಇದೆ. ಒಂದು ವೇಳೆ ನಿನ್ನ ಉಳಿದವ್ರನ್ನ ಆರಿಸಿದ್ರೆ ಇವನ್ ನಾಲ್ಗೆ ಹುಳಾಗ್ತಾ ಇತ್ತು. ಚಂದೆ ಮೋಸ ಹುಟ್ಟಿರುವಂತಹ ಯಾವ ವ್ಯಕ್ತಿಯ ಯಾವ ಶಕ್ತಿಯ ನಾಲ್ಗೂ ಹಾಳಾಗಬಾರ್ದು. ಆದ್ರಿಂದ ಅವನ ಬಿಡು. ಹೌದಾ? ಇಷ್ಟೆಲ್ಲ ಹೇಳುವ ನೀನು ಸ್ವಲ್ಪ